ಬಾಗಲಕೋಟೆ ತಾಲೂಕಿನ ರಾಮನಾಥಪುರ ಹೋಬಳಿಯಲ್ಲಿ ಪೌತಿ ಖಾತೆ ಆಂದೋಲನವನ್ನು ಶಾಸಕ ಎ ಮಂಜು ಮತ್ತು ತಹಸೀಲ್ದಾರ್ ಸೌಮ್ಯ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಆಂದೋಲನದ ಮೂಲಕ ಜನರು ತಮ್ಮ ಪೌತಿ ಖಾತೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಕರೆ ನೀಡಲಾಯಿತು. ತಹಸೀಲ್ದಾರ್ ಸೌಮ್ಯ ಅವರು ಜನರಿಗೆ ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿಯನ್ನ ಮಾಡಿದರು. ಶಾಸಕ ಎ ಮಂಜು ಕೇವಲ 45 ಅರ್ಜಿಗಳು ಬಂದಿರುವುದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದರು. ಜನರು ತಮ್ಮ ಮನೆ ಬಾಗಿಲಿಗೆ ಬಂದಿರುವ ಈ ಅವಕಾಶವನ್ನ ಬಳಸಿಕೊಳ್ಳುವಂತೆ ಅವರು ಒತ್ತಿ ಹೇಳಿದರು. ಇದೇ ವೇಳೆ ಆಂದೋಲನದ ಭಾಗವಾಗಿ ವೃದ್ಧಾಪ್ಯ ವೇತನ, ಅಂಗವಿಕಲರ ಸೌಲಭ್ಯಗಳು ಮತ್ತು ಮನೆಯ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದರಲ್ಲಿ ಪೌತಿ ಖಾತೆ ಮಾಡಬೇಕು ಅಂತ ಆಂದೋಲನ ಮಾಡೋದು ಸರ್ಕಾರದ ಒಂದು ಪ್ರಕ್ರಿಯೆಯಲ್ಲಿ ಒಂದು ಭಾಗ. ಪೌತಿ ಖಾತೆನ ನಾವು ಮಾಡಿಸ್ಕೋಬೇಕು. ನಮ್ಮ ತಂದೆಗಳು ತೀರೋಗಿದ್ದಾರೆ, ನಮ್ಮ ತಾಯಿಯವರಿಲ್ಲ, ಅಥವಾ ನಮ್ಮ ತಂದೆ ತೀರೋದ್ರಿಂದ ಎಷ್ಟು ಮಾಡಿಸ್ಕೋಬೇಕು ಅಂತ ಜವಾಬ್ದಾರಿ ಯಾರಿಗೆ ಬರಬೇಕು ಅಂದ್ರೆ ಆ ಮಕ್ಕಳಿಗೆ ಜವಾಬ್ದಾರಿ ಬರಬೇಕು. ನೀವು ಏನಾಗ್ತದೆ, 2 ಜನ 3 ಜನ ಮಕ್ಕಳಿದ್ರೆ ಅಯ್ಯೋ ನನ್ನ ಹೆಸರು ಬಂದ್ರು, ನನ್ನ ಹೆಸರಿಗೆ ಯಾಕೆ ಮಾಡ್ತಾರೆ, ನೀವು ಕೂಡ ಅದನ್ನ ತಳ್ತಾನೆ. ತಂದೆ ತಾನು ತೀರೋದ್ಮೇಲೆ ನೆಕ್ಸ್ಟ್ ಪೌತಿ ಖಾತೆ ಬರೋದು ಅವರ ಹೆಂಡತಿ ಹೆಸರಿಗೆ. ಹೆಂಡತಿ ಪೌತಿ ಅವರ ತಾಯಿ ತೀರೋದ್ಮೇಲೆ ಅವರ ಮಕ್ಕಳ ಹೆಸರಿಗೆ ಹೆಂಡತಿ ಖಾತೆ ಬರೋದು. ಇದನ್ನ ಇಲಾಖೆಯವರು ನಮ್ಮ ಚುನಾವಣೆ ಬಂದಿದೆ ಹೇಳಿದ್ರು, ದೇಶದ ಸಾಧನೆ ಬಂದಿರುವ ಅಂತ ಹೇಳಿ ಅದನ್ನ ಇಲಾಖೆ ಜವಾಬ್ದಾರಿ ಅಲ್ಲ, ನಮ್ಮ ಹಕ್ಕು, ನಮ್ಮ ಆಸ್ತಿ ನಮಗೂ ಅಂತ ಹೇಳಿ ಸಾರ್ವಜನಿಕರು ಅದನ್ನ ಉಪಯೋಗಿಸಿಕೊಳ್ಳಲು ಮಾತ್ರ ನೀವು ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆಗಲ್ಲ. ಒಂದು ತಿಳ್ಕೊಳ್ಳಿ, ಎಲ್ಲಾನು ಸರ್ಕಾರನೇ ಮಾಡಲ್ಲ. ನಮಗೆ ಸರ್ಕಾರ ಯಾಕೆ ಮಾಡಲ್ಲ ಅಂತ ಕೇಳುವಂತ ಅಧಿಕಾರ ನಿಮ್ಗೆ, ನಮ್ಗೆ ಎಲ್ರಿಗೂ ಇದೆ. ಯಾರು ಕೇಳಕ್ಕೆ ಹೋಗಲ್ಲ. ಯಾರು ಏನು ಅನ್ಕೊಳ್ಳಲ್ಲ. ನೀವು ಕೇಳಿದ್ರು, ನೀವು ಪೌತಿ ಖಾತೆ ಕೇಳಿದ್ರು, ನಿಮ್ ತಾಯಿ ಹೆಸರಿಗೆ, ನಿಮ್ಮ ಅಣ್ಣ ಹೆಸರಿಗೆ, ನಿಮ್ಮ ಹೆಸರಿಗೆ, ನಿಮ್ಮ ಹಕ್ಕು ಕೇಳೋದಕ್ಕೆ ಕೊಡ್ತೀವಿ. ನೀವು ಕೊಟ್ಟ ತಕ್ಷಣ ಒಂದು ಅಪಾರ್ಟ್ಮೆಂಟ್ ತಗೊಳ್ಳಿ. ಅವರು ಇಂದ್ರಿತವಾಗಿ ಮಾಡ್ಕೊಡ್ಬೇಕು ಅಂತ ಮಾಡ್ಕೊಡ್ತಿದ್ರೆ ಏನ್ ಮಾಡ್ತಾರೆ, ಅಧಿಕಾರಿಗಳಿಗೆ ದೂರನ್ನ ಕೊಡ್ತಕ್ಕಂಥದ್ದನ್ನ ನೀವು ಮಾಡಿ. ನೀವು ಅದನ್ನ ಬಿಟ್ಟು ದಿನ ಮನೆ ಹೇಳ್ಕೊಂಡು ಪೌತಿಕಾತೆ ಮಾಡಿ ಬಂದು 5 ದಿನ ಅಂಗಡಿಗಳಿಗೆ ದುಡ್ಡಾಗಿ ಮಾಡ್ಬೋದು. ಸಾಯಂಕಾಲ ಮತ್ತೆ ಮನೆಗೆ ಹೋಗೋದು. ಈ ರೀತಿ ಮಾಡಬಾರ್ದು. ಒಂದು ಹಂಚಿಕೊಂಡನ್ನ ನಿಗದಿತ ಟೈಮಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆದೇಶಕ್ಕೆ ಕೊಡ್ತಕ್ಷಣ ಹಿಂಬಾಲ ತಗೊಳ್ಳೋದು. ಈಗ ನನಗೆ ನೋವು ಸಾಧ್ಯತೆ ಏನಂದ್ರೆ, ನಮ್ಮ ವಿನಾಯಕ ಪ್ರತಿನಿಧಿ ವಿಚಾರ ಗೊತ್ತಿರ್ತಕ್ಕಂಥ ಅವ್ರಿಗೇನೆ ಈಗ ಆದ್ರೆ ಬೇರೆಯವ್ರಿಗೆ ಏನಾಗ್ತದೆ, ಸ್ವಾಮಿ ನೀವು ಕೂಡ ಬರೀಬಾರ್ದು, ನೀನು ಸದರಿದ್ಯಾ, ನಾನು ಸದರಿದ್ದೀನಿ, ನಮ್ಮ ಅವಧಿನಲ್ಲಿ ಏನ್ ಮಾಡಿರ್ತೀನಿ ಅಂತ ಅದು ಮಾತಾಡಬೇಕು. ನಮ್ಮ ಸಂತೋಷ ಮೇಲೆ ಅದು ಬದುಕು ಜೀವನ ಬರ್ತೀನಿ ಅಂತಕ್ಕಂಥದ್ದು ನಾವು ಮಾಡಿದ್ದಲ್ಲ. ನಾವು ಸಂತೋಷ ಮೇಲೆ ನಾವು ಸಂದರ್ಭಕ್ಕೆ ಆಯ್ತಾರಂತ ಅವಾಗ ಆಶೀರ್ವಾದ ಮಾಡ್ತಾರಲ್ಲ, ನಾವು ಏನಾದ್ರು ನಾವು ಮಾಡಿದ ಕರ್ಮಕ್ಕೆ ಆ ಸ್ವರ್ಗಕ್ಕೆ ಹೋಗ್ತಿದ್ರೆ ಆಗ ಕಳಿಸಿದ್ರೆ ಅದಕ್ಕೆ ನಮಗೆ ಸಿಕ್ಕಂತ ನನ್ನ ಸಾರ್ವಜನಿಕರ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥದ್ದು ನಾನು ಮಾಡಿ. ಇವಾಗ ನಾನೇನ್ ಕೇಳ್ತೀನಿ ಅರ್ಥ ಕೇಳೋ ಹಕ್ಕು ನಿಮಗೂ ಇರ್ತದೆ ಅಂತಕ್ಕಂಥದ್ದನ್ನ ಮರಿಬೇಡಿ.